ದುರಾಚಾರ. ಗುರುಬಸವಣ್ಣನವರ ವಚನ. ನಾನು ಭಕ್ತ ನಾನು ಪ್ರಸಾದಿ ಎಂದು ವಿಪ್ರಕರ್ಮವ ಮಾಡುವೆ ಕರ್ಮಿ. ಲಿಂಗದೇವನ ಮುಟ್ಟಿ ಮಜ್ಜನ ಕೆರೆವ ಕೈಯಲು ವಿಪ್ರನ ಕಾಲ ತೊಳೆವಡೆ. ಲಿಂಗೋದಕ ಹೃದಯದಲ್ಲಿ ವಿಪ್ರನ ಕಾಲ ತೊಳೆಯುವ ನೀರು ಮಂಡೆಯ ಮೇಲೆ. ಇದು ಕಾರಣ ಕೂಡಲ ಸಂಗಮ ದೇವ, ಇಂತಪ್ಪ ದುರಾಚಾರಿಗಳ ಮುಖವ ನೋಡಲಾಗದು. ಬಸವ ವಚನ ಸಂಪುಟ 591ನೇ ವಚನ. ಕೆಲವರು ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿದ ಬಳಿಕವೂ ವಿಪ್ರರನ್ನು ಕರೆದು ಅವರ ಕೈಯಿಂದ ಪೂಜೆ ಮಾಡಿಸುವ, ಅವರ ಪಾದಪೂಜೆ ಮಾಡುವ ಪದ್ಧತಿಯನ್ನು ಮುಂದುವರಿಸುತ್ತಿದ್ದಾರೆ. ಇದನ್ನು ಕಂಡು ಗುರು ಬಸವಣ್ಣನವರಿಗೆ ಬಹಳ ಕೋಪ ಬಂದಿದೆ. ಪುರೋಹಿತ ಶಾಹಿಯಿಂದ ಶೋಷಣೆಯಾಗುತ್ತಿದೆ. ಇದನ್ನು ತಪ್ಪಿಸಲೆಂದೇ ಸರಳವಾದ ಹೊಸ ಧರ್ಮವನ್ನು ಧರ್ಮಪಿತರು ಕೊಟ್ಟಿದ್ದು ಮತ್ತು ಅದೇ ಅಜ್ಞಾನದಿಂದ ಮುಂದುವರಿಯುತ್ತಿರುವ ಜನರನ್ನು ನೋಡಿ ಮರುಕ ವ್ಯಕ್ತಪಡಿಸುತ್ತಿದ್ದಾರೆ. ಜಗದಾದಿ ಕರ್ತೃವಾದ ಪರಮಾತ್ಮನ ಕುರುಹಾದ ಇಷ್ಟಲಿಂಗವನ್ನು ಮುಟ್ಟಿ ಮಜ್ಜನಕ್ಕೇರಿಯುವ ಕೈಯಿಂದ ವಿಪ್ರನ ಕಾಲನ್ನು ತೊಳೆದು ಪಾದಪೂಜೆ ಮಾಡಬಾರದು. ಏಕೆಂದರೆ ಪಾದವನ್ನು ತೊಳೆದ ನಂತರ ಆ ನೀರನ್ನು ತಲೆಯ ಮೇಲೆ ಸಿಂಪಡಿಸಿಕೊಳ್ಳಲಾಗುವುದು. ಲಿಂಗೋದಕ ಹೃದಯದಲ್ಲಿ ಕಾಲು ತೊಳೆದ ನೀರು ತಲೆಯ ಮೇಲೆ. ಎಂತಹ ವಿಪರ್ಯಾಸ! ಇದು ನಿಜವಾಗಿಯೂ ದುರಾಚಾರವಲ್ಲವೇ? ಲಿಂಗವಂತನಿಗೆ ಇದು ನಿಷಿದ್ಧ ಆಚರಣೆ. ಇಂತಹ ವಚನವನ್ನು ಓದಿದಾಗ ಇದು ಮತಾಂಧತೆ ಎನ್ನಿಸುವುದು ಸ್ವಾಭಾವಿಕ. ಆದರೆ ಇದರ ಹಿಂದಿನ ಉದ್ದೇಶ ಕಳಕಳಿ ತಿಳಿಯಬೇಕು. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಒಬ್ಬರ ಮೇಲೆ ಒಬ್ಬ ಶೋಷಿತನಿದ್ದು ಎಲ್ಲ ವರ್ಗದವರಿಗೂ ಶೋಷಣೆಗೆ ಒಳಗಾಗಿದ್ದರು. ಹೆಚ್ಚು ಶೋಷಿತರು ವರ್ಣಾಶ್ರಮ ವ್ಯವಸ್ಥೆಯನ್ನು ಏಣಿಯ ಕಾಲಿನ ಕೆಳಗೆ ಸಿಕ್ಕ ಅಸ್ಪೃಶ್ಯರು ಮತ್ತು ತುಸು ಮೇಲಿದ್ದ ಶೂದ್ರರು, ಇವರನ್ನು ಉಳಿದ 3 ವರ್ಣೀಯರು ಶೋಷಣೆ ಮಾಡುತ್ತಿದ್ದರು. ಎಲ್ಲರೂ ಏನೇನೋ ನಂಬಿಕೆ, ಭಯ ಮುಂತಾದವನ್ನು ತುಂಬಿ ಶೋಷಿಸುತ್ತಿದ್ದರು. ಈ ದಾಸ್ಯವನ್ನು ತಪ್ಪಿಸಲೆಂದೇ ವೈದಿಕ ವಿಷವರ್ತುಲದಿಂದ ಹೊರಬಂದ ಬಸವಣ್ಣನವರು ವೈದಿಕ ಆಚರಣೆಗೆ ವಿರುದ್ಧವಾದ ಸರಳ ಆಚರಣೆಯನ್ನು ಕಲಿಸಿದರು. ಇದನ್ನು ಅರಿಯದ ಪುನಃ ವೈದಿಕ ಆಚರಣೆಗೆ ಸೋತು ಬೀಳುತ್ತಿದ್ದ ಅನುಯಾಯಿಗಳನ್ನು ಕಂಡಾಗ ಮನ ನೋಯುತ್ತದೆ. ಬಸವಣ್ಣನವರಿಗೆ ಕೋಪವೂ ಸಹ ಬರುತ್ತಿದೆ. ಮಡಿವಾಳ ಮಾಚಿದೇವರು ಬವಿಗಳ ಬಟ್ಟೆ ತೊಳೆಯುವುದಿಲ್ಲ, ಕೇವಲ ಶರಣರ ಬಟ್ಟೆ ಮಾತ್ರ ತೊಳೆಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದರು. ಬವಿಗಳ ನೋಡಬಾರದು, ಮುಟ್ಟಬಾರದು ಎಂದು ವೀರಗಂಟೆ ಬಾರಿಸುತ್ತಾ ಸಾಗುತ್ತಿದ್ದರು. ಸ್ವತಃ ಬಿಜ್ಜಳನ ಅರಮನೆಯ ಜನರು ಬಟ್ಟೆ ಸಹ ತೊಳೆಯಲು ಒಪ್ಪದಿದ್ದಾಗ ರಾಜನು ಕೋಪಗೊಳ್ಳುತ್ತಾನೆ. ಇದನ್ನು ನೋಡಿದಾಗ ಶರಣರು ಮತಾಂಧರೇ ಎಂಬ ಸಂದೇಹ ಬರುತ್ತದೆ. ಸಾಮಾನ್ಯವಾಗಿ ಮೈಲಿಗೆ ಬಟ್ಟೆ ತೊಳೆಯುವ ಮಡಿವಾಳ ಕೀಳು, ಎಲ್ಲರ ಕ್ಷೌರ ಮಾಡುವ ಹಡಪದ ಕೀಳು ಎಂಬ ಭಾವನೆ ಸವರ್ಣೀಯರಲ್ಲಿತ್ತು. ಬಸವ ಧರ್ಮ ಸ್ವೀಕಾರ ಮಾಡಿದ ಶರಣರಲ್ಲಿ ಆ ಭಾವ ಇರಲಿಲ್ಲ. ಆದ್ದರಿಂದ ನಮ್ಮನ್ನು ಕೀಳಾಗಿ ಕಾಣುವವರ ಬಟ್ಟೆ ತೊಳೆಯುವುದಿಲ್ಲ, ನಮ್ಮನ್ನು ಕೀಳಾಗಿ ಕಾಣುವವರ ಕೇಶ ಕತ್ತರಿಸುವುದಿಲ್ಲ ಎಂದು ಹೇಳಿರುವುದರಲ್ಲಿ ತಪ್ಪೇನು? ರಾಜದರ್ಪದಿಂದ ಅಧಿಕಾರ ಚಲಾಯಿಸಲು ಬಂದರೆ ಕೇಳುವುದಿಲ್ಲ ಎಂಬ ಆತ್ಮಾಭಿಮಾನವನ್ನು ಶರಣರು ಪ್ರದರ್ಶಿಸಿದರು. ಅದನ್ನು ಮತಾಂಧತೆ ಎನ್ನುವುದಕ್ಕೆ ಬರುವುದಿಲ್ಲ. ಇದು ಗುರು ಬಸವಣ್ಣನವರು ಏಕದೇವೋಪಾಸನೆಯನ್ನು ಸಾರಿ ಹೇಳುತ್ತಿರುವ ಮತ್ತೊಂದು ಅದ್ಭುತವಾದ ವಚನವಾಗಿದೆ. ಸರ್ವರಿಗೂ ಶರಣು ಶರಣಾರ್ಥಿ.